ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಾವು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ಮಾತಿದೆ, ಮಾತೆ ಮುತ್ತು ಮಾತೆ ಮೃತ್ಯು ಅಂತ. ಎಲ್ಲರೂ ಕೂಡ ಕೇಳಿರ್ತಾರೆ ಈ ಮಾತು. ಯಾರಿಗೋ ಹರ್ಟ್ ಮಾಡಬೇಕು ಅನ್ನೋ ವಿಚಾರವಾಗಿ ನಾವು ಅದನ್ನು ಹೇಳಿರೋದಿಲ್ಲ. ಆದರೆ ನಾವು ಹೇಳುವಂಥ ಮಾತು ಅವ್ರಿಗೆ ಹರ್ಟ್ ಆಗಿರುತ್ತೆ. ಲೇಟರ್ ನಮಗೆ ಅದು ಅನಲೈಸ್ ಆಗುತ್ತೆ, ನಾನು ಆ ಥರ ಹೇಳಬಾರ್ದಿತ್ತು ಅವತ್ತು ಅಂತ. ಬಟ್ ಅದಕ್ಕೆ ಸಾರಿ ಕೇಳೋಕ್ಕಾಗಲಿ ಅಥವಾ ಈ ಥರ ಇನ್ನೊಂದ್ಸಲ ಹೇಳಲ್ಲ ಅಂತ ಹೇಳೋಕ್ಕಾಗಲಿ ಅವಕಾಶನೇ ಇರೋದಿಲ್ಲ. ಈ ರೀತಿ ಆಗಬಾರ್ದು ನಮ್ಮ ಲೈಫಲ್ಲಿ, ಅಥವಾ ನಾವು ಯಾರಿಗೂ ಹರ್ಟ್ ಮಾಡಬಾರ್ದು ಅಂತಂದರೆ ಹೇಗಿರಬೇಕು ನಮ್ಮ ಒಂದು ಲೈಫ್ ಸ್ಟೈಲ್ ಅಥವಾ ಲೈಫ್ ಅನ್ನುವಂಥದ್ದು. ಸೊ ಗೊತ್ತಿಲ್ಲದೆ ಹರ್ಟ್ ಮಾಡಿಬಿಟ್ಟಿದ್ದೀವಪ್ಪ, ಹೇಳಬಾರ್ದಿತ್ತು ಹೇಳ್ಬಿಟ್ಟಿದ್ದೀನಿ, ಅದನ್ನೇ ಕ್ಯಾರಿ ಮಾಡ್ತಿರ್ತಾರೆ ಕೆಲವರು. ಸೊ ಈ ವಿಚಾರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಥರ ನಮಗೂ ಬೇಸರ ಆಗ್ತಾ ಇರುತ್ತೆ, ಅದರಿಂದ ಹೊರಗಡೆ ಬರುವಂಥದ್ದು ಹೇಗೆ ಗುರುಗಳೇ? ಇದಕ್ಕೊಂದು ಪರಿಹಾರ ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಪದವನ್ನು ಬಳಸಿ ಮತ್ತೆ ನನ್ನನ್ನು ಒಂದು 15 ವರ್ಷದಿಂದ ಕರ್ಕೊಂಡು ಹೋದ್ರಿ. ಯಾಕೆಂತಂದರೆ ಆವತ್ತೇ ನಾನು ಇದನ್ನು ಒಂದು ಪುಸ್ತಕ ಬರೆದಿದ್ದೆ, ಮಾತೆಯ ಮುತ್ತು ಮಾತೆ ಮೃತ್ಯು ಅನ್ನೋದು. ಇದಕ್ಕೆ ನನ್ನ ಸಹೋದರ, ನನ್ನ ತಮ್ಮ ಚಲಪತಿ ಅಂಥೇಳಿ ನನ್ನ ಜೊತೆ ಸಹಕರಿಸಿದ್ದ ಬಹಳ. ಈಗ ಅವ ಹಿಮಾಲಯ ಸೇರಿಕೊಂಡಿದ್ದಾನೆ, ಹಿಮಾಲಯದಲ್ಲಿದ್ದಾನೆ. ಅವನ ಸಮೂಹ ಸಂಸ್ಥೆಗಳಲ್ಲಿ ಪ್ರೊಫೆಸರ್ ಆಗಿದ್ದವ. ಮತ್ತು ಎಲ್ಲವನ್ನು ಕೂಡ ತೇಜಸ್ವಿ ಅವನು ಹಿಮಾಲಯ ಸೇರಿಕೊಂಡ. ಅವನ ಕಡೆಯಿಂದ ಒಂದಷ್ಟು ಬರೆಸಿದ್ದೆ ನಾನು, ಭಾಳ ಚೆನ್ನಾಗಿ ಅರ್ಥಗರ್ಭಿತವಾಗಿ. ಅಂದರೆ ಮಾತು ಅನ್ನೋದು ಇಲ್ಲ ಅಂದಿದ್ದರೆ ಮನುಷ್ಯನ ಹೇಗೆ ಬದುಕ್ತಾ ಇದ್ದ? ಈಗ ಮೂಗಿನ ಪರಿಸ್ಥಿತಿ ಏನು? ಪ್ರಪಂಚವೇ ಹಾಗಾದ್ರೆ ಕಥೆ ಏನು? ನಾವು ಮಾತಾಡ್ತೀವಿ, 84 ಲಕ್ಷ ಪ್ರಾಣಿಗಳಿಗೂ ಮಾತು ಬರಲ್ಲ, ಮನುಷ್ಯ ಅನ್ನೋವನಿಗೆ ಮಾತು ಬರುತ್ತೆ. ಅಲ್ಲಿಗೆ ಮಾತಿಗೆ ಎಷ್ಟು ಮೌಲ್ಯ ಇದೆ, ಮಾತಿಂದ ಏನೇ ನಡೀತಾ ಇದೆ. ಮಾತೇ ಇಲ್ಲ ಅಂತಂದರೆ ಕೆಲವೊಬ್ರು ಹೇಳ್ತಾರೆ ಇವನಿಗೆ ಮಾತೇ ಬಂಡವಾಳ ಅಂತಾರೆ ಅಲ್ವಾ? ಅವರವರ ಬದುಕಿಗೆ ಅವರವರಿಗೆ ಅದು ಅಪ್ಲೈ ಆಗತ್ತೆ ಕೂಡ. ಆದರೆ ನೀವು ಕೇಳ್ತಾ ಇರೋದು ಪ್ರಶ್ನೆ ಬಹಳ ವಿಭಿನ್ನವಾಗಿದೆ. ಮಾತೇ ಮುತ್ತು ಮಾತೇ ಮೃತ್ಯು. ಇಲ್ಲಿ ಒಂದು ಸಣ್ಣದಾಗಿ ಈ ಕಥೆ ಇದೆ. ನಾಲಿಗೆ ಮತ್ತು ಈ ಸಾಫ್ಟ್ ಆಗಿರುತ್ತೆ ಆ ನಾಲಿಗೆ, ಎಷ್ಟು ಕಾಟಿನಿಂದ ಕೂಡಿರ್ತವೆ ಈ ಹಲ್ಲುಗಳು. ಈ ಹಲ್ಲು ಮತ್ತು ಅಂದರೆ ಕಠಿಣ ಮೃದು ಅನ್ನಲಿಕ್ಕೆ ಒಂದು ಪದ ಇದೆ. ಇಲ್ಲಿ ನಾಲಿಗೆ ಮತ್ತು ಹಲ್ಲುಗಳು ಜಗಳ ಆಡ್ತಾವಂತ. ಒಂದು ಸಲ ನೀನು ಜಾಸ್ತಿ ಮಾತಾಡಬೇಡ, ತುಂಬ ಮಾತಾಡಬೇಡ, ನಾನು ಹೇಗೋ ಇದ್ದೀನಿ ಅಂತ ಹೊಗಳ್ಕೋಬೇಡ, ನೀನು ಒಬ್ಬನೇ ಇರೋದು, ನಾವು 32 ಜನ ಇದ್ದೀವಿ, ಆ 32 ಜನ ನಿನ್ನ ಹಗದಾಕ್ಬಿಡ್ತೀವಿ ನೋಡು, ಚೆನ್ನಾಗಿ ತಿಂದಾಕ್ಬಿಡ್ತೀವಿ ನೋಡಿ ನಿನ್ನ, ಇಲ್ಲಿ ಮೆಜಾರಿಟಿ ನಮ್ದಿರೋದು ನಿಂದಲ್ಲ ಅಂತೇಳಿ 32 ಹಲ್ಲುಗಳು ನಾಲ್ಗೆ ಮೇಲೆ ಒತ್ತಡವನ್ನು ಹೇರ್ತವೆ, ಭಯ ಪಡಿಸ್ತವೆ. ಹೌದು ಸ್ವಾಮಿ, ನಿಜಾನ ಸ್ವಾಮಿ, ನಾನೇನು ಮಾತಾಡ್ದೆ, ಒಳ್ಳೇದೇ ಮಾತಾಡ್ತೀನಿ, ನಾನೇನು ಕೆಟ್ಟದ್ದು ಮಾತಾಡಲಿಲ್ವಲ್ಲ, ಯಾಕಂದರೆ ನೀವು 32 ಜನ ಇದ್ದೀರಿ, ನಿಮ್ಮದೇ ಮೆಜಾರಿಟಿ ಇರೋದು, ನಾನು ಒಬ್ಬನೇ ಇರೋದು ಅಂತ ನಾಲಿಗೆ ಹೇಳುತ್ತೆ. ಆವಾಗ ನಾಲಿಗೆ ಒಂದು ಎಚ್ಚರಿಕೆ ಕೊಡುತ್ತೆ, ಹೌದು ನಿಜಾನೇ, ನೀವು 32 ಜನ, ನಾನು ಒಬ್ಬನೇ, ಹಾಗೋ ಅಲ್ಲಿ ಎದುರಿಗೆ ಬರ್ತಾ ಇದ್ದಾನಲ್ಲ ಅವನ ನಾನೇನಾದರೂ ಕೆಟ್ಟ ಪದಗಳಿಂದ ಅವ್ಯಾಚ್ಯ ಶಬ್ದಗಳಿಂದ ನಿಂದಿಸಿದ್ರೆ, ಅವನನ್ನು ಬೈದರೆ ಅವನು ಬಂದು 2 ಬಿಡ್ತಾನೆ ಮುಖಕ್ಕೆ. 32 ಜನ ಕೆಳಗಡೆ ಇರ್ತೀರಿ ನೀವು. ಅದಕ್ಕೆ ನಾನೇ ಕಾರಣ. ಅದಕ್ಕೆ ಮಾತೇ ಮುತ್ತು. ನಾನು ತುಂಬ ಚೆನ್ನಾಗಿ ನಾನು ಮಾತಾಡಿದ್ರೆ ನೀವು ನನ್ನನ್ನು ಇಷ್ಟಪಡ್ತೀರಿ. ಮಾತುಗಳು ತುಂಬ ವ್ಯತ್ಯಾಸ ಆಯಿತು ಅಂತಂದರೆ, ತುಂಬ ಹಾರಿಬಲ್ ಓಡಿಸುವಂತು ಅಂದರೆ, ತುಂಬ ಕೆಟ್ಟದಾಗಿ ಬಂದರೆ ಬಾ ಏನು ಮಾತಾಡ್ತಾನಪ್ಪ ಇವ ಅಂತಕ್ಕಂಥದ್ರಿಂದ ಅಲ್ಲಿ ಮೃತ್ಯುವಿಗೆ ಬಂದು ಇನ್ನೂ ಇದರಿಂದ ನಡೀತಕ್ಕಂಥ ನೋಡಿದ್ದೀವಿ ನೀವು. ಎಷ್ಟು ಜಗಳಗಳು 50 ರೂಪಾಯಿಗೆ 100 ರೂಪಾಯಿಗೆಲ್ಲ ಕೂಡ ಖಂಡಿತ ಮರಣಗಳು ನಡೆದೋಗಿದ್ದಾವೆ. ಅದ್ರ ಅರ್ಥ ಏನು? ಅಲ್ಲೇನೋ ಮಾತು ವ್ಯತ್ಯಾಸ ಆಗಿದೆ ಅಂತ ಅಲ್ವಾ? ಅದಕ್ಕಾಗಿ ಮಾತು ಬೆಳ್ಳಿ, ಮೌನ ಬಂಗಾರ. ನೋಡಿ, ಇದು ಇನ್ನೊಂದು ವೆಯ್ಟ್ ಬಂತಿದ್ದಕ್ಕೆ. ಅದಕ್ಕೆ ಮಾತೆ ಮೃತ್ಯು ಮಾತೆ ಮುತ್ತು ಬಹಳ ಅದ್ಭುತವಾಗಿರ್ತಕ್ಕಂಥ ನಾನು 15 ವರ್ಷಗಳಿಂದ ಬರೆದ ಪುಸ್ತಕ ಅದು. ಅದಕ್ಕೆ ನೀವು 15 ವರ್ಷ ಹಿಂದಕ್ಕೆ ತಗೊಂಡೋಗ್ಬಿಟ್ರಿ ಹೆಂಗೆ ಮಾತು ಹುಟ್ಟುಕೊಳ್ಳುತ್ತು ಸಾಹಿತ್ಯದಲ್ಲಿ ಗಮನಿಸಿದರೆ, ಆ ಮಾತುಗಳಿಗೆ ಅದಕ್ಕೆ ಮುತ್ತುಗಳು ಹೋಲಿಸ್ತಾರೆ. ಮಾತು ಹಾಡಿದರೆ ಮುತ್ತುಗಳಾಗಿರಬೇಕು ಅಂತ ಏನು ಹೇಳ್ತಾರಲ್ಲ, ಹಾಗೆ ಆ ಸಲಾಖೆ ಆಗಿರಬೇಕು ಅಂತಂದರೆ ಆ ಮಾತುಗಳು ಪ್ರಾಮಾಣಿಕವಾಗಿರಬೇಕು, ಅರ್ಥಗರ್ಭಿತವಾಗಿರಬೇಕು, ಇನ್ನೊಬ್ಬರಿಗೆ ನೋವು ಕೊಡೋ ರೀತಿ ಇರಬಾರದು, ಇನ್ನೊಬ್ಬರಿಗೆ ಖುಷಿ ಕೊಡುವಂಥದ್ದಿರಬೇಕು. ಈಗ ನಾವೊಂದು ಸಂಕಲ್ಪ ಅಂತ ಮಾಡಿ ಮೊನ್ನೆ ಯಾರೋ ಬಂದು ಕೇಳಿದಾಗ, ಸ್ವಾಮೀಜಿ ಈಗ ನೀವೊಂದು ಮಂತ್ರ ಹೇಳಿದ್ರಿ, ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜಾವ ಆನ್ ಪಶುಮಾನ್ ಭವತಿ, ಚಂದ್ರಮಾವ ಅಪಾಂ ಪುಷ್ಪಂ ಪುಷ್ಪವಾನ್ ಪ್ರಜಾವ ಆನ್ ಪಶುಮಾನ್ ಭವತಿ, ಏವಂ ವೇದ ಯೋಪಾಮಾಯತನಂ ವೇದ ಆಯತನವಾನ್ ಭವತಿ ಅನ್ನೋದು ವೇದ. ಇದಾದಮೇಲೆ
ಇನ್ನು ನಾವು ಏನು ಮಾಡ್ತೀವಿ ಅಂತಂದ್ರೆ ಧೂಪ ಅಂದರೆ ಊದ್ಕಡ್ಡಿ ತೊಗೊಳ್ತೀವಲ್ಲ, ಇದು ತೊಗೊಳ್ಳುವಾಗ ದುರಸಿ ದುರ್ವ ದುರ್ವಂತಂ ದೂರತಂ ಯೋ ಓಸ್ಮಾನ್ ದೂರತಿ ತಂದೂರ್ವಯಂ ವಯಂ ದುರ್ವಾಮಸ್ತಂ ದೇವನಾಮಸಿ ಧೂಪಮಾಘ್ರಾಪಯಾಮಿ ಅಂತ ಧೂಪದೊಂದು ಮಂತ್ರ ಬರುತ್ತೆ ಧೂಪಕ್ಕೆ ಸಂಬಂಧಪಟ್ಟಂಗೆ. ಇದು ಅರ್ಥ ಆಗಲಿಲ್ಲ ಅವರಿಗೆ. ಅರ್ಥ ಆಗೋ ಭಾಷೆಯಲ್ಲಿ ಈಗ ನಾನು ಯೋಪಾಂ ಪುಷ್ಪಂ ಹೇಳಿದ್ನಲ್ಲ, ಇದನ್ನೇ ಅವರು ನನ್ನ ಕನ್ನಡದಲ್ಲಿ ಹೇಳಿದಾಗ ಗುಂಡು ಮಲ್ಲಿಗೆ ಕೆಂಡ ಸಂಪಿಗೆ ಸೇರಿ ಮಾಲೆಯ ಕಟ್ಟಿದೆ ಕೃಪೆಯ ಮಾಡಿ ಧರಿಸು ಸ್ವಾಮಿ ಜನ್ಮ ಸಾರ್ಥಕವಾಯಿತು ತುಳಸಿ ಜಾಜಿ ದವನ ಮುರುಗ ಪಾದಕರ್ಪಿಸಿ ಅಕ್ಷತೆ ಪತ್ರ ಪುಷ್ಪ ಇಂದ ಅರ್ಚಿಸಿ ಮುಕ್ತಿ ಮಾರ್ಗದ ಫಲವದು ಮುಕ್ತಿ ಮಾರ್ಗದ ಫಲವದು. ಇದು ಕನ್ನಡ. ಅವ್ರಿಗೆ ಅರ್ಥ ಆಗುತ್ತೆ. ಅರ್ಥ ಆಗ್ತಕ್ಕಂತಹ ಪದಗಳು ತುಂಬ ಗಮನಿಸ್ತಕ್ಕಂತಹದ್ದು. ಇನ್ನು ಈ ಒಂದು ದೂರಸಿ ದುರ್ವ ದುರ್ವಂತಂ ದುರ್ವತಂ ಯೋ ಓಸ್ಮಾನ್ ದುರ್ವತೆ ತಂದೂರ್ವ ಯಂ ವಯಂ ದುರ್ವಾಮಸ್ತಂ ದೇವನಾಮಸಿ, ಈ ಮಂತ್ರವನ್ನು ಸಂಸ್ಕೃತಕ್ಕಂತಹದ್ದು ಧೂಪ ಹಾಕಿ ಅಂದರೆ ಏನಂದರೆ ಧೂಪಕ್ಕೆ ಸಂಬಂಧಪಟ್ಟ ಮಂತ್ರವನ್ನು ಹೇಳಿದಾಗ ಈಗ ನಾವು ಗಂಟೆ ಕೈಲಿ ಹಿಡ್ಕೊಂಡಿರ್ತಕ್ಕಂತಹದ್ದು ಧೂಪ ಹಾಕಿ ಮೇಲಕ್ಕೆತ್ತಿ ಎತ್ತಿದಾರತೆ ದೇವಗೆ ಅಂತಕ್ಕಂಥದ್ದು. ಗಂಟೆ ಗಣಗಣ ಜಕ್ಟ ಜಣ ಜಣ ಕುಂಭಕ ಹಳೆ ಶಂಖವು ದಿವ್ಯನಾದಕ್ಕೆ ಭಕ್ತರೆಲ್ಲ ಕೈಯ ಮುಗಿದು ನಿಂತರು. ರಾಷ್ಟ್ರಾಶೀರ್ವಾದ ಇದೆ. ಅದೇ ಕನ್ನಡದಲ್ಲಿ ರಾಷ್ಟ್ರಾಶೀರ್ವಾದ ಇದೆ. ದೇಶದ ಎಲ್ಲ ಜನರು ಸೌಖ್ಯದಿಂದ ಬಾಳಲಿ, ಕಾಲ ಕಾಲಕ್ಕೆ ವರ್ಷ ಸುರಿದು ಸಸ್ಯ ಶ್ಯಾಮಲೆ ಅರಳಲಿ. ಇದು ಅರ್ಥ ಆಗುತ್ತೆ. ಗುರುಗಳು ಹೇಳಿದ್ದು ದೇಶ ಎಲ್ಲ ಜನರು, ದೇಶದಲ್ಲಿರೋ ಎಲ್ಲ ಜನ ಚೆನ್ನಾಗಿರಲಿ. ಇದನ್ನು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತ ಅಂತ ನಾನು ಹೇಳ್ಕೊಂಡು ಹೋದರೆ ಅದಕ್ಕೆ ಮಾತು ಏನು ಕಲಿಸುತ್ತೆ ಅಂತಂದರೆ ಅತ್ಯಂತ ಅದ್ಭುತವಾಗಿರತಕ್ಕಂಥ ಸಾಹಿತ್ಯ ಒದಗಿದೆ. ಅದು ನಮ್ಮ ಕನ್ನಡ ಕಸ್ತೂರಿ ಅಂತ ಬೇರೆ ಹೇಳ್ತಾರೆ. ಕನ್ನಡ ಕಸ್ತೂರಿ ಅಷ್ಟು ಕಂಪು ಕೊಡುತ್ತೆ, ಅಷ್ಟು ಇಂಪು ಕೊಡುತ್ತೆ, ಅಷ್ಟು ತಂಪು ಕೊಡುತ್ತೆ ಅಂಥ ಪದಗಳಿದ್ದಾವೆ. ಇದು ಮಾತು ನಿಮ್ಮ ಯಾವುದೇ ವ್ಯವಹಾರ, ಯಾವುದೇ ನಿಮ್ಮ ವ್ಯಾಪಾರ, ಯಾವುದೋ ಒಂದು ವ್ಯಾಪಾರ ಮಾಡ್ತಿರ್ತಾನೆ, ಅವನು ಪ್ರೀತಿಯಿಂದ ನಗುನಗುತ್ತಾ ಮಾತಾಡಿದಾಗ ಅವನ ಹತ್ರ ಚೆನ್ನಾಗಿ ಮಾಡ್ತಾರಲ್ರಿ ಕೂಡ, ಬನ್ನಿ ತಗೊಳ್ಳಿ, ಅವ್ರು ನೀರು ಕೊಟ್ಟು ಅವ್ರಿಗೆ ಏನಾದ್ರು ಟ್ರೀಟ್ ಮಾಡೋದ್ರಲ್ಲಿ ಖುಷಿ ಇನ್ನೊಂದು ದಿವಸ ಹೋಗ್ಬೇಕು ಅಂತಾರೆ. ಆಮೇಲೆ ಹಾಗೆ ಅವ್ರ ಸಂಬಂಧ ಗೊತ್ತಿಲ್ಲ, ಬೇರೆ ಎಷ್ಟು ಚೆನ್ನಾಗಿ ಹೋಗುತ್ತೆ ಅಂತಂದ್ರೆ ಮತ್ತೊಂದು ವ್ಯಾಪಾರಕ್ಕೆ ಹೋಗ್ಬೋದು. ನಿಮ್ಗೆ ಇಷ್ಟ ಆದ ತಗೊಳ್ಳಿ ಬಿಟ್ರೆ ಬಿಡಿ, ಖಂಡಿತ ಹೋಗಲ್ಲ. ಯಾರು ಬರ್ತಾರೆ ನೋಡಿ, ಎಷ್ಟು ವ್ಯತ್ಯಾಸ ಇದೆ. ಒಂದು ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವನು ಆ ಬಟ್ಟೆ ಬಗ್ಗೆ ಹೇಳತಕ್ಕಂತಹದ್ದು ಅವನಿಗೆ ಯಾವ್ದು ಬೇಕು ಅದು ಕೊಟ್ಟ ಆದಮೇಲೆ ನೀನು ಪ್ರೀತಿಯಿಂದ ಮಾತಾಡಿದಾಗ ನಿನ್ನ ಜೊತೆಗಿನ ಸಂಬಂಧ, ಬಟ್ಟೆ ಜೊತೆಗಿನ ಸಂಬಂಧ ಎಷ್ಟು ಅಂತಂದರೆ ಇನ್ನೊಂದು ಸಲ ಮತ್ತೊಂದು ಸಲ ಮತ್ತೊಬ್ಬರನ್ನ ಕರ್ಕೊಂಡು ಬರೋ ಹಾಗೆ ದೊಡ್ಡ ಮಟ್ಟದ ವ್ಯಾಪಾರ ಮಾಡಿದಿನ ಮಾತುಗಳೇ. ಅವನು ಇವತ್ತೇ ಸಾಕಪ್ಪ ಬೇಸರ ಮಾಡ್ಕೊಂಡೋಗ್ತು, ಬೇಕಾದ್ರೆ ಬಿಡು, ಇಲ್ಲಾಂದ್ರೆ ಹೋಗು, ನಾನು ಅಷ್ಟೇ ರೇಟು ಅಂದರೆ ಹೋದ, ನೀನಲ್ಲ ಇನ್ನೊಬ್ಬ ಅಂತಾನೆ. ಹೌದಾ ಇಲ್ವೋ? ನೋಡಿ, ಒಂದು ಮಾತಿಗೆ ಎಷ್ಟಿದೆ ಅಂತಂದರೆ ಇನ್ನು ಇದಕ್ಕೆ ನಾವು ಹೇಳ್ಕೊಂಡಿದ್ರೆ ಬೇಕಾದಷ್ಟು ಸಿಗುತ್ತವೆ, ಬಹಳ ಸಿಗುತ್ತವೆ. ಅದಕ್ಕಾಗಿ ಮಾತುಗಳು ಅಂತಕ್ಕಂಥದ್ದು ಮೌಲ್ಯಯುತವಾಗಿರಬೇಕು. ಒಂದೊಂದು ಮಾತು ಕೂಡ ನಿಮ್ಮ ಹತ್ರ ಬಂಗಾರ ಇದೆಯಲ್ಲ, ನಿಮ್ಮ ಹತ್ರ ಡೈಮಂಡ್ ಇದೆಯಲ್ಲ, ಅದಕ್ಕಿಂತಲೂ ಹೆಚ್ಚಿಗೆ ಕೊಡಿ. ಆಮೇಲೆ ತುಂಬ ಏನೇನೋ ಮಾತಾಡ್ಲಿಕ್ಕೆ ಹೋಗಲೇಬೇಡಿ. ಯಾರ ಜೊತೆ ನೀವು ಕೂತ್ಕೊಂಡು ಸಂಭಾಷಣೆ ಮಾಡ್ತಿರ್ತೀರಿ, ಏನೇನೋ ಗಾಸಿಪ್ಪುಗಳನ್ನ ತೆಗಿಲೇಬೇಡಿ. ತುಂಬ ಪ್ರೀತಿಯಿಂದ, ಸಹನೆಯಿಂದ, ಸೈರಣೆಯಿಂದ, ತಾಳ್ಮೆಯಿಂದ, ಅನುಕಂಪದಿಂದ ಮಾತಾಡಿ ಯಾವುದಕ್ಕೆ ಎಲ್ಲಿಗೆ ಇವತ್ತಿಂದ ನೀವು ವ್ಯವಸ್ಥೆ ಮಾಡ್ಕೊಳ್ಳಿ, ಇವತ್ತಿಂದ ನೀವು ತಯಾರು ಮಾಡ್ಕೊಳ್ಳಿ, ನಿಮ್ಮನ್ನು ನೀವೇ ಡಿಸೈನ್ ಮಾಡ್ಕೊಳ್ಳಿ. ಯಾವುದಾದ್ರೂ ಆಗಿರಬಹುದು, ಅದು ಸಣ್ಣ ಕೆಲಸ ಮಾಡುವಾಗ ಆಗಿರಬಹುದು. ಅದನ್ನು ಮಾಡಬೇಕಾದ್ರೆ ಪ್ರೀತಿಯಿಂದ ಮಾಡಿ. ಅವ್ರನ್ನ ಮಾತಾಡಬೇಕಾದ್ರೂ ಕೂಡ ಏನು ಲೇಬರ್ ಅಲ್ಲ, ಆ ಲೇಬರ್ ಒಂದು ಲೇಬಲ್ ಆಗ್ತಾನೆ. ಅದಕ್ಕಾಗಿ ಆ ಲೆವೆಲ್ಗೆ ಹೋಗಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅಲ್ಲಿಂದಲೇ ಬಂದಿರುತ್ತಾರೆ. ಪ್ರೀತಿ, ಗೌರವ, ಆಧಾರದ ಮಾತುಗಳನ್ನು ಆಡಿದಾಗ ಮಾತ್ರ ಮಾತಿಗೆ ಮೌಲ್ಯ ಇರುತ್ತೆ. ಪ್ರೀತಿ ಬಗ್ಗೆ ನಾನು ಸಾಹಿತ್ಯ ಅಂತಕ್ಕಂಥದ್ದು ಒಂದು ಪುಸ್ತಕ ಬರೆದಿದ್ದೀನಿ. ಅದನ್ನು ತೆಗೆದು ನಾವು ಮಾತಾಡ್ಲಿಕ್ಕೆ ಹೊರಟ್ರೆ ಒಂದು ಉಗ್ರಾಣ, ಅದು ಅಷ್ಟಿದೆ ಆ ಸಬ್ಜೆಕ್ಟು. ಆಮೇಲೆ ನನಗೆ ಕೆಲವೆಲ್ಲ CD ಇದೆ. ಈ ನೀವು ಹೇಳಿದಾಗೆ ಎಪ್ಪುಗಟ್ಟಿದ ಕಪ್ಪು ರಾತ್ರಿಗಳಂತಕ್ಕಂತಹದ್ದು, ಜೀವನ ಅಂದರೆ ಏನು, ವಿದ್ಯಾರ್ಥಿ ಹೇಗೆ ಬದುಕಬೇಕು, ಇದೆಲ್ಲ ಸೀರಿಯಸ್ ಇದೆ. ಬಹಳ ಜನ ಇವ ವೆಹಿಕಲಲ್ಲಿ ಹಾಕೊಂಡು ಕೇಳ್ಕೊಂಡು ಹೋಗ್ತಿರ್ತಾರೆ, ಇಲ್ಲೊಂದು ಪುಸ್ತಕ ತಗೊಂಡು ಓದ್ತಿರ್ತಾರೆ. ಯಾರೋ ಒಬ್ಬ ನಮ್ಮ ಕ್ಲೈಂಟ್ ಒಬ್ಬ ಸಿಂಗಾಪುರಿಂದ ಅದನ್ನು ತೊಗೊಂಡೋಗಿದ್ದಾರೆ. ಇಲ್ಲೆಲ್ಲೂ ಕೇಳೋಕ್ಕಾಗಿಲ್ಲ, ಮತ್ತು ಅಲ್ಲಿ ವೆಹಿಕಲ್ ಓಡಿಸ್ತಾ ಹಾಕ್ಕೊಂಡು ಹೋಗಿದ್ದಾರೆ. ಅಯ್ಯೋ ಒಂದು 10 ಸಲ ಅಂದಿರ್ತಾನೆ, ಏನಪ್ಪ ಇದು, ಯಾಕಪ್ಪ ಹಿಂಗಂತಿದೆಯಾ ಕೃಷ್ಣಾರೆಡ್ಡಿ ಅಂತ ಕೇಳಿದೆ. ಅಯ್ಯೋ ಸ್ವಾಮಿ, ಏನು ಸ್ವಾಮಿ ಇದು ಹಿಂಗೆ ಮಾತಾಡಿದ್ದೀರಾ CD-ನಲ್ಲಿ, ಅಬ್ಬಬ್ಬಬ್ಬ ಸ್ವಾಮಿ, ಎಂಥವನಾದರೂ ಇದನ್ನು ಕೇಳಿಬಿಟ್ರೆ ಅವನ ಕೆಲಸಕ್ಕೆ ಬರದ ನಾಸ್ತಿಕ ಆಗಿದ್ದರೂ ಕೂಡ, ದಡ್ಡ ಸೋಮಾರಿ ಆಗಿದ್ರೂ ಕೂಡ ಅತ್ಯಂತ ಬುದ್ಧಿವಂತನಾಗಿಬಿಡುತ್ತಾನೆ. ಅವನು ಎಷ್ಟು ಅಂತಂದರೆ ದಿನಗಟ್ಟಲೆ, ವರ್ಷಗಟ್ಟಲೆ ಮಲಗಿದ್ದರೂ ಕೂಡ, ಅವನು ಸೋಂಬೇರಿಯಾಗಿ ಮಲಗಿದ್ದು ಕೂಡ ಈ ಮಾತುಗಳನ್ನ ಕೇಳಿ ಎದ್ದು ಬಿಡ್ತಾನೆ ಸ್ವಾಮಿ ಅವನು. ಹಾಗಿದೆ ಸ್ವಾಮಿ, ಎಂಥವ್ರನ್ನ ಕೂಡ ಆಕ್ಟಿವ್ ಮಾಡಿಬಿಡುತ್ತೆ. ಇದು ಪಾದರಸ ಆಡ್ದಂಗೆ ಆಡ್ಬಿಡ್ತಾನೆ ಈ ಮಾತುಗಳನ್ನ ಕೇಳಿದೆ. ಅಂದರೆ ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದರೆ, ಬದುಕನ್ನು ಕಟ್ಕೋಬೇಕಾದ್ರೆ ಕೆಲವರು 1 ಲೈನ್ ಸಾಕು, ಇನ್ನೊಬ್ಬರಿಗೆ 2 ಲೈನ್ ಬೇಕಾಗುತ್ತೆ, ಮತ್ತೊಬ್ಬರಿಗೆ ಮತ್ತೊಂದು ಬೇಕಾಗುತ್ತೆ, ಕೆಲವ್ರಿಗೆ ವಸ್ತುಗಳು ಬೇಕಾಗ್ತವೆ, ಕೆಲವರಿಗೆ ಮಾತುಗಳ ಸಾಕಾಗುತ್ತೆ. ಹಾಗಾಗಿ
ಮಾತು ಮುತ್ತು ಮಾತೆ ಮೃತ್ಯು ಅನ್ನೋದಿದೆಯಲ್ಲ, ಅದು ನಿಮಗೇ ಬಿಟ್ಟದು. ಅವರವರ ಬದುಕಿನಲ್ಲಿ ಇದು ಅಪ್ಲೈ ಆಗ್ತಕ್ಕಂತಹದ್ದು ಮಾತ್ರ ಆಗಿರುತ್ತೆ ಪ್ರೀತಿಯ ಬಂಧು. ಖಂಡಿತ ಗುರುಗಳೇ, ನೀವು ಈ ಪುಸ್ತಕವನ್ನು ಬರೆದಿದ್ದೀರಾ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಈ ಪ್ರಶ್ನೆನ ತಮ್ಮ ಬಳಿ ಕೇಳಬೇಕು ಅಂತ ಕೇಳಿದೆ. ಆದರೆ ನಾವು ಆಡುವಂಥ ಮಾತುಗಳು ಯಾವ ರೀತಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ ನೀವು. ಸಾಕಷ್ಟು ವಿಚಾರಗಳು ಹೊರಗಡೆ ಬಂತು ಅಂತಲೇ ಹೇಳ್ಬೋದು. ನೀವು ಹೇಳುವಂಥ ಪ್ರತಿಯೊಂದು ಮಾತು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇನ್ಸ್ಪಿರೇಷನ್ ಆಗಿ ಆಗ್ತಾ ಇರುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ಕೂಡ ಬಳಸ್ಕೊಂಡಿರ್ತಾರೆ ಅಂತ ಹೇಳ್ಬೋದು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.